ಎಲ್ರಿಗೂ ನಮಸ್ಕಾರ. ಇದನ್ನು ನಾವು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಒಂದು ನೂತನವಾಗಿರ್ತಕ್ಕಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅನ್ನೋದ್ರ ಬಗ್ಗೆ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಇದೀಗ ತಾನೇ ಒಂದು ಅಪ್ಡೇಟ್ ಮಾಹಿತಿ ರಾಜ್ಯ ಸರ್ಕಾರದಿಂದ ಹೊರಬಂದಿರತಕ್ಕಂಥದ್ದು. ಅಧಿಕೃತವಾಗಿ ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ ಅನ್ನೋ ಹೆಸರಿನಲ್ಲಿ ಇದೀಗ ಒಂದು ವಿಶೇಷವಾಗಿರ್ತಕ್ಕಂಥ ಆದೇಶ ಹೊರಬಂದಿದೆ. ಅದರ ಅನುಸಾರವಾಗಿ ಏನೆಲ್ಲ ಅಂಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ. ಇದೇ 27ನೇ ತಾರೀಕು ಸೆಪ್ಟೆಂಬರ್ನಲ್ಲಿ ಬಿಡುಗಡೆಯಾದಂತಹ ಒಂದು ರಾಜ್ಯಪತ್ರ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲಿಕ್ಕೆ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಯು ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ KASS ಎಂಬತಕ್ಕಂಥ ಹೆಸರಿನಲ್ಲಿ ನೂತನ ಯೋಜನೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಸುವರ್ಣ ಆರೋಗ್ಯ ಟ್ರಸ್ಟ್ SAST ಮುಖಾಂತರ ಅನುಷ್ಠಾನಗೊಳಿಸಲಿಕ್ಕೆ ಅನುಮೋದನೆಯನ್ನು ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ಈಗ ಆಲ್ರೆಡಿ ನಾವು ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮತ್ತು ಕಾರ್ಯನೀತಿ ಸೂಚನೆಗಳನ್ನು ಸಹಿತ ಈಗ ಆಲ್ರೆಡಿ ಕೊಟ್ಟಿರ್ತಕ್ಕಂಥದ್ದು. ಅದರ ಅನುಸಾರವಾಗಿ ಯೋಜನೆ ನಿರ್ವಹಣೆಗಾಗಿ ಅಂದರೆ ಅದರ ಅನುಷ್ಠಾನಕ್ಕಾಗಿ ಯಶಸ್ವಿಯಾಗಿ ಅನುಷ್ಠಾನಕ್ಕಾಗಿ ವಿವಿಧ ಸಮಿತಿಗಳ ರಚನೆ ಹಾಗೂ ಅವುಗಳ ಅಧಿಕಾರ ಮತ್ತು ನಿರ್ವಹಿಸಬೇಕಾದ ವಿಷಯಗಳ ಬಗ್ಗೆ ಪ್ರತ್ಯೇಕವಾದಂಥ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಈ ಒಂದು ಆದೇಶದಲ್ಲಿ ಅದರ ಪ್ರತಿಯೊಂದು ಸಮಿತಿ ಯಾವ್ಯಾವ ಸಮಿತಿ ಇರುತ್ತೆ ಮತ್ತು ಯಾವ್ಯಾವ ಸಮಿತಿಯ ಕಾರ್ಯನಿರ್ವಹಣೆ ಹೇಗಿರುತ್ತೆ, ಆ ಸಮಿತಿಯಲ್ಲಿ ಎಷ್ಟು ಜನ ಇರ್ತಾರೆ ಮತ್ತು ಯಾರೆಲ್ಲ ಆ ಸಮಿತಿಯಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಹೊರಡಿಸಿರ್ತಕ್ಕಂಥ ಸ್ನೇಹಿತರೆ. ಈ ಒಂದು ಅನುಸಾರವಾಗಿ ಇದರಲ್ಲಿ ಮುಖ್ಯವಾಗಿ ಸರ್ಕಾರದ ಆದೇಶ ಸಂಖ್ಯೆ CE16 SMR 2020 ದಿನಾಂಕ 27/9/2024 ಹೊರಡಿಸಿರ್ತಕ್ಕಂಥ ಈ ರಾಜ್ಯಪತ್ರದಲ್ಲಿ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಗದು ರಹಿತವಾಗಿರ್ತಕ್ಕಂಥ ವೈದ್ಯಕೀಯ ಚಿಕಿತ್ಸೆ ಸೌಲಭ್ಯ ಒದಗಿಸಲಿಕ್ಕೆ ರೂಪಿಸಿರುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯನ್ನು ಪರಿಣಾಮಕಾರಿಯಾಗಿ ಹಾಗೂ ಸುವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಸರ್ಕಾರವು ಈ ಕೆಳಕಂಡ ವಿವಿಧ ಸಮಿತಿಗಳನ್ನು ರಚನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಹಾಗಾದರೆ ಯಾವ್ಯಾವ ಆ ಸಮಿತಿಗಳು ಅಂತ ನಾವು ನೋಡೋದಾದರೆ KASS ಉನ್ನತ ಮಟ್ಟದ ಕಾರ್ಯನೀತಿ ಸಮಿತಿ ಅಂತ ನಾವು ಹೇಳ್ತೀವಿ, ಹೈ ಲೆವೆಲ್ ಪಾಲಿಸಿ ಕಮಿಟಿ ಅಂತ ಹೇಳ್ತೀವಿ. KASS ನೆಕ್ಸ್ಟ್ ಎರಡನೇ ಸಮಿತಿ ಯಾವುದಪ್ಪ ಅಂದರೆ KASS ತಜ್ಞರ ಸಲಹಾ ಸಮಿತಿ ಅಂದರೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂತ ನಾವು ಹೇಳ್ತೀವಿ. ಈಗ ಇದು ಎರಡನೇ ಸಮಿತಿಯಾಗಿದೆ. ಮೂರನೇ ಸಮಿತಿ ಯಾವುದಪ್ಪ ಅಂತಂದರೆ ರಾಜ್ಯ ಮಟ್ಟದ KASS ನೋಂದಣಿ ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣಾ ಸಮಿತಿ ಅಂತ ಮೂರನೇ ಸಮಿತಿಯಾಗಿದೆ. ಇದರ ನಾಲ್ಕನೇ ಸಮಿತಿ ಯಾವುದಪ್ಪ ಅಂದರೆ ಜಿಲ್ಲಾ ಮಟ್ಟದ KASS ನೋಂದಣಿ ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣಾ ಸಮಿತಿ ಅಂತ ಒಟ್ಟು 4 ಸಮಿತಿಗಳನ್ನು ರಚನೆ ಮಾಡಿ ಅದರ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಅದರ ಅನುಮೋದನೆಯನ್ನು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರವಾಗಿ ಅವರ ಸರ್ಕಾರದ ಅಧೀನ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯ ಅಧೀನ ಕಾರ್ಯದರ್ಶಿ ನಾಗರತ್ನ V. ಪಾಟೀಲ್ ಮೇಡಮ್ರವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಇದರ ಈ ಸದರಿ ಸಮಿತಿಗಳ ಮೂಲ ಪರಿಶೀಲನೆಗೊಳಪಡಿಸಿದ ನಂತರದಲ್ಲಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಟ್ರಸ್ಟ್ ಅಂದರೆ ಇದರ ಒಳಪಡ್ತಕ್ಕಂಥ ವಿಷಯಗಳು ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಗಳು ಏನಿದ್ದಾವೆ ಅವುಗಳನ್ನು ಸರಿಯಾಗಿ ಅಂದರೆ ಅನುಷ್ಠಾನ ಮಾಡಲಿಕ್ಕಾಗಿ ಒಂದು ಈ ಸಮಿತಿಗಳನ್ನು ರಚನೆ ಮಾಡಿದೆ. ಹಾಗಾದರೆ ಆ ಸಮಿತಿಗಳಲ್ಲಿ ಯಾರೆಲ್ಲ ಇರ್ತಾರೆ ಅಂತ ನಾವು ನೋಡೋದಾದರೆ ಅನುಬಂಧ 1ರಲ್ಲಿ ಹೇಳೋದಾದರೆ KASS ಉನ್ನತ ಮಟ್ಟದ ಕಾರ್ಯನೀತಿ ಸಮಿತಿ ಅಂತ ನಾವು ಹೇಳ್ತೀವಿ. ಸಮಿತಿಯ ಸಂಯೋಜನೆ ಅಂದರೆ ಯಾರು ಇರ್ತಾರೆ ಅಂತಂದರೆ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಾಗೆ ವಿವಿಧ ಎಲ್ಲ ಒಂದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸದಸ್ಯರುಗಳು ಈ ಒಂದು ಸಮಿತಿಯಲ್ಲಿ ಇರ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಟ್ಟು 11 ಜನ ಇರ್ತಾರೆ ಈ ಸಮಿತಿಯಲ್ಲಿ. ಅಧ್ಯಕ್ಷರು ಮಾತ್ರ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಆಯುಕ್ತರು ಮಾತ್ರ ಅವರ ಅಧ್ಯಕ್ಷರಾಗಿರ್ತಾರೆ. ಹೀಗೆ ಸಮಿತಿಯು ಇದು ಉನ್ನತ ಮಟ್ಟದ ಒಂದು ಅಧಿಕಾರವನ್ನು ಹೊಂದಿರ್ತದೆ. ಇದರಲ್ಲಿ ಉಳಿದಂಥವರು ಆಹ್ವಾನಿತ ಸದಸ್ಯರಾಗಿ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಹ್ವಾನವನ್ನು ತಗೊಳ್ಬೋದು. ಇದರ ಒಂದು ಕಾರ್ಯಗಳೇನು ಅಂತಂದರೆ ಇದು ಯಶಸ್ವಿಯಾಗಿ ಯೋಜನೆಯಲ್ಲಿ ಒಳಗೊಂಡಿರ್ತಕ್ಕಂಥ ಚಿಕಿತ್ಸಾ ವಿಧಾನ, ದರಗಳ ಪರಿಷ್ಕರಣೆ, ಹೊಸ ಚಿಕಿತ್ಸಾ ವಿಧಾನಗಳ ಅಳವಡಿಕೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಯಾವೆಲ್ಲ ಅಂಶಗಳಿದ್ದಾವೆ, ಬೇಡಿಕೆ, ಯೋಜನೆಯ ಖರ್ಚು ವೆಚ್ಚಗಳ ಪರಿಶೀಲನೆ, ವಾರ್ಷಿಕ ವರದಿ ತಯಾರಿಕೆ ಮಾಡತಕ್ಕಂಥ ಈ ಎಲ್ಲ ಕೆಲಸಗಳನ್ನು ಈ ಒಂದು ಸಮಿತಿ ಮಾಡುತ್ತೆ. ಹಾಗೂ ತಂತ್ರಜ್ಞಾನದ ಉನ್ನತೀಕರಣ, ತಂತ್ರಜ್ಞಾನದ ತೊಡಕುಗಳ ಪರಿಹಾರಗಳನ್ನು ಸಹಿತ ಈ ಸಮಿತಿ ನೋಡಿಕೊಳ್ಳುತ್ತೆ ಸ್ನೇಹಿತರೆ. ಯೋಜನೆಗಳ ಅವಶ್ಯಕತೆಗೆ ಅನುಸಾರವಾಗಿ ನಿರ್ದಿಷ್ಟ ವಿಷಯಗಳ ಪರಿಶೀಲನೆ ನಡೆಸಿ ಇದನ್ನು ನೋಡಿಕೊಳ್ಳುತ್ತೆ. ಹೀಗೆ ಇನ್ನೂ ಅನೇಕ ವಿಷಯಗಳನ್ನು ಇದಕ್ಕೆ ಮತ್ತು ರಾಜ್ಯ ಮಟ್ಟದಲ್ಲಿ ಏನು ನೋಂದಣಿ ಮಾಡ್ತಕ್ಕಂಥದ್ದು ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣಾ ಸಮಿತಿ ಒಂದು ವಿಷಯಗಳನ್ನು ಪರಿಶೀಲಿಸಿ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇದು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಈ ಒಂದು ಯೋಜನೆ ಯಶಸ್ವಿಯಾಗಲಿಕ್ಕೆ
ಸಾಕಷ್ಟು ಸಹಾಯವನ್ನು ಮತ್ತು ಸಲಹೆಗಳನ್ನು ನೀಡುತ್ತೆ ಸ್ನೇಹಿತರೆ. ಹೀಗೆ ಎರಡನೇ ಸಮಿತಿಯನ್ನು ಸಹಿತ ಇದರಲ್ಲಿ ಸಮಿತಿಯ ಒಂದು KSS ತಜ್ಞರ ಸಲಹಾ ಸಮಿತಿ ಅಂತ ಇರುತ್ತೆ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಕಾರ್ಯಕಾರಿ ನಿರ್ದೇಶಕರು, ಅಂದರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಏನಿದೆ ಅದರ ಒಂದು ನಿರ್ದೇಶಕರು ಇದರ ಅಧ್ಯಕ್ಷರಾಗಿರ್ತಾರೆ. ಇನ್ನು ಉಳಿದಂಥವರು ಬೇರೆ ಬೇರೆ ಹಾಸ್ಪಿಟಲ್ನ ಎಲ್ಲ ಮುಖ್ಯಸ್ಥರು ಇದರ ಸದಸ್ಯರಾಗಿರ್ತಾರೆ. ಒಟ್ಟು ಇದರಲ್ಲೂ ಸಹಿತ 11 ಜನ ಇರ್ತಾರೆ. ಈ ಸಮಿತಿಯ ಕಾರ್ಯಗಳು ಸಹ ಇದನ್ನು ನಾವು ನೋಡೋದಾದರೆ ಮತ್ತು ಬೇರೆ ಬೇರೆ ಏನಿದ್ದಾವೆ ಯೋಜನೆಯಲ್ಲಿ ಅಳವಡಿಸಿಕೊಳ್ಳಲಾದಂಥ ಪ್ಯಾಕೇಜ್ ಚಿಕಿತ್ಸಾ ವಿಧಾನಗಳು, ವೈದ್ಯಕೀಯ ನಿರ್ವಹಣೆ ಸಂಬಂಧಿಸಿದಂತೆ ಸುವರ್ಣ ಆರೋಗ್ಯ ಟ್ರಸ್ಟ್ನಿಂದ ಖಾಸಗಿ ಆಸ್ಪತ್ರೆಗಳಲ್ಲಿ ಹಿಂಬರಿಸಬಹುದಾದ ಕ್ಲೇಮು ಮೊತ್ತದ ವೈದ್ಯಕೀಯ ತಪಾಸಣೆಗಳು, ಔಷಧಿಗಳು ಎಲ್ಲವುಗಳ ಮಾಹಿತಿಗಳನ್ನು ಇದು ಸ್ಪಷ್ಟೀಕರಣವನ್ನು ನೀಡ್ತಕ್ಕಂಥದ್ದು. ಮತ್ತು ತಪಾಸಣೆಗಳ ಔಷಧಿ ಇಂಪ್ಲಾಂಟ್ ಅಳವಡಿಸಿಕೊಳ್ತಕ್ಕಂಥದ್ದು, ಹೀಗೆ ಹಾಗೂ ಅವುಗಳ ದರ ನಿಗದಿಯ ಬಗ್ಗೆ ಪರಿಶೀಲಿಸಿ ಸೂಕ್ತ ಸಲಹೆ ಸಹಕಾರವನ್ನು ನೀಡುತ್ತೆ. ಯೋಜನೆಯನ್ನು ತ್ವರಿತ ಕಾರ್ಯಗತಗೊಳಿಸುವಲ್ಲಿ ಉಂಟಾಗುತ್ತಿರುವ ಪ್ರಮುಖ ತಾಂತ್ರಿಕ ತೊಡಕುಗಳಿಗೆ ಪರಿಹಾರವನ್ನು ಸೂಚಿಸ್ತಕ್ಕಂಥದ್ದು. IT ತಂತ್ರಜ್ಞಾನ ಉನ್ನತೀಕರಣ, ಹಾರ್ಡ್ವೇರ್ ಸಾಫ್ಟ್ವೇರ್ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳ ಅವಶ್ಯಕತೆಗಳ ಬಗ್ಗೆ ತಾಂತ್ರಿಕ ಸಲಹೆಗಳನ್ನು ನೀಡುತ್ತೆ. ಅವಶ್ಯಕತೆಗಳಿಗೆ ಅನುಸಾರವಾಗಿ ನಿರ್ದಿಷ್ಟ ವಿಷಯಗಳ ಬಗ್ಗೆ ಪರಿಶೀಲನೆ ಮಾಡಿ ವರದಿಯನ್ನು ನೀಡುತ್ತೆ. ತಾತ್ಕಾಲಿಕ ಉಪಸಮಿತಿಗಳನ್ನು ರಚಿಸುತ್ತೆ. ಹೀಗೆ ಅನೇಕ ವಿಷಯಗಳನ್ನು ಇದು ಈ ಒಂದು ಇನ್ನೂ ಅನೇಕ ಮಾಹಿತಿ ಮುಖ್ಯವಾದಂಥ ನಿರ್ಧಾರಗಳನ್ನು ಈ ಸಮಿತಿ ಕೈಗೊಳ್ಳುತ್ತೆ. ಇನ್ನು ಮೂರನೇ ಸಮಿತಿಯ ರಾಜ್ಯ ಮಟ್ಟದ KSS ನೋಂದಣಿ ಮತ್ತು ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣಾ ಸಮಿತಿ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಕಾರ್ಯಕಾರಿ ನಿರ್ದೇಶಕರು, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಬೆಂಗಳೂರು ಏನಿದೆ ಇದರ ಒಂದು ನಿರ್ದೇಶಕರು ಇದರ ಅಧ್ಯಕ್ಷರಾಗಿರ್ತಾರೆ. ಇದಕ್ಕೆ ಸಹಿತ 11 ಜನ ಇರ್ತಾರೆ, ಸದಸ್ಯರಾಗಿರ್ತಾರೆ. ಇದಕ್ಕೂ ಸಹಿತ ಮಾಹಿತಿ ಸಮಿತಿಯ ಕರ್ತವ್ಯಗಳು ಏನು ಅನ್ನೋದ್ರ ಬಗ್ಗೆ ಈಗೇನಿದಾವೆ. ಹೀಗೆ ಮೂರನೇ ಸಮಿತಿಯು ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಅದಾದ ನಂತರ ನೆಕ್ಸ್ಟ್ 4ನೇ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ನೋಂದಣಿ, ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣೆ ಸಮಿತಿ ಇರುತ್ತೆ. ಆ ಒಂದು ಸಮಿತಿಯಲ್ಲಿ ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿರ್ತಾರೆ. ಸದಸ್ಯರು ಯಾರಾಗಿರ್ತಾರೆ, ಒಟ್ಟು 6 ಜನ ಸದಸ್ಯರಾಗಿರ್ತಾರೆ. ಈ ಒಂದು ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಏನು ಕೆಲಸ ಮಾಡ್ತಾರೆ ಅಂತಂದರೆ, ಇವರು ನೋಂದಣಿ ಅರ್ಜಿ ಸಲ್ಲಿಸಿದ 10 ದಿನಗಳ ಒಳಗೆ ಖಾಸಗಿ ಆಸ್ಪತ್ರೆಗಳ ತಪಾಸಣೆ ಕೈಗೊಂಡು ನೋಂದಣಿ ನಿಗದಿಪಡಿಸಿದ ಮಾನದಂಡಗಳನ್ನು ಅವು ಪೂರೈಸಿದ ಪರಿಶೀಲಿಸಿ ಅರ್ಹ ಪ್ರಕರಣಗಳನ್ನು ನೋಂದಣಿ 15 ದಿನಗಳಲ್ಲಿ ರಾಜ್ಯ ಮಟ್ಟದ KSS ನೋಂದಣಿ, ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣಾ ಸಮಿತಿ ಏನಿದೆ ಅದಕ್ಕೆ ಶಿಫಾರಸನ್ನು ಮಾಡ್ತಕ್ಕಂಥದ್ದು. ಮತ್ತು ಯೋಜನೆಗೆ ಒಳಪಟ್ಟಂಥ ಅಗತ್ಯಗಳ ವಿರುದ್ಧ ಫಲಾನುಭವಿಗಳಿಂದ ಸ್ವೀಕೃತವಾದ ದೂರು, ಕುಂದುಕೊರತೆಗಳ ಬಗ್ಗೆ 15 ದಿನಗಳ ಕಾಲಮಿತಿಯೊಳಗೆ ತಪಾಸಣೆ ಕೈಗೊಳ್ತಕ್ಕಂಥದ್ದು. ಮತ್ತು ನೋಂದಣಿ ಆಸ್ಪತ್ರೆಗಳು ಒಡಂಬಡಿಕೆಯಲ್ಲಿ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಅಥವಾ ಯಾವುದೇ ಮಾರ್ಗಸೂಚಿಗಳನ್ನು ಕಾರ್ಯನಿರ್ವಹಿಸದಿದ್ದಲ್ಲಿ ಶಿಸ್ತು ಕ್ರಮಕ್ಕೆ ಒಳಪಡಿಸ್ತಕ್ಕಂಥದ್ದು. ಗಂಭೀರ ಪ್ರಕರಣಗಳಲ್ಲಿ ತನಿಖೆಯನ್ನು ಕೈಗೊಂಡು ರಾಜ್ಯ ಮಟ್ಟದ KSS ನೋಂದಣಿ ಶಿಸ್ತು ಸಮಿತಿಗೆ ಒಂದು ವರದಿಯನ್ನು ನೀಡತಕ್ಕಂಥದ್ದು. ಯೋಜನೆಯನ್ನು ಮತ್ತಷ್ಟು ಪರಿಣಾಮಕಾರಿ ಅನುಷ್ಠಾನಗೊಳಿಸಲಿಕ್ಕೆ ಅವಶ್ಯವಿರುವ ಸಲಹೆ ಸೂಚನೆಗಳನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನೀಡುತ್ತೆ. ಅವಶ್ಯವಿರುವಲ್ಲಿ ನೋಂದಣಿಗೆ ನಿಗದಿಪಡಿಸಿರುವ ಮಾನದಂಡಗಳ ಪರಿಷ್ಕರಣೆಗೆ ಮತ್ತು ಸಡಿಲಿಕೆಗೆ ಶಿಫಾರಸನ್ನು ಮಾಡ್ತಕ್ಕಂಥದ್ದು. ಹೀಗೆ ಶಿಸ್ತು ಮತ್ತು ಕುಂದುಕೊರತೆಗಳ ನಿವಾರಣಾ ಸಮಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಎದುರಾಗ್ತಕ್ಕಂತಹ ಒಂದು ಸಮಸ್ಯೆಗಳನ್ನು ರಾಜ್ಯ ಸಮಿತಿಗೆ ಒಂದು ಶಿಫಾರಸು ಮಾಡ್ತಕ್ಕಂಥ ಪ್ರಕ್ರಿಯೆ ಜಿಲ್ಲಾ ಮಟ್ಟದ ಸಮಿತಿಗಿರುತ್ತೆ. ಹೀಗೆ ಒಟ್ಟು 4 ಸಮಿತಿಗಳು ಈ ಒಂದು ಸುರಕ್ಷಾ ಆರೋಗ್ಯ ಟ್ರಸ್ಟ್ ನಡಿಯಲ್ಲಿ ಬರ್ತಕ್ಕಂಥ ಆರೋಗ್ಯ ಭಾಗ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜಾರಿಗೆ ತರಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಇದು ಮಾಡ್ತದೆ. ಹೀಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ನಡಾವಳಿಯಲ್ಲಿ ಕರ್ನಾಟಕ ರಾಜ್ಯಪಾಲರ ಹೆಸರಿನಲ್ಲಿ ಒಂದು ರಾಜ್ಯಪತ್ರ ಇದೀಗ ತಾನೇ ಅಧಿಕೃತವಾಗಿ ಬಿಡುಗಡೆಯಾಗಿದೆ ಸ್ನೇಹಿತರೆ. ಈಗ ಇದು ತಮ್ಮೆಲ್ಲರ ಮಾಹಿತಿಗಾಗಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಹಾಗಾಗಿ ಎಲ್ರಿಗೂ